ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ ಕನ್ನಡ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೀಕ್ಷಕರುಗಳೇ, ಇವತ್ತಿನ ಪ್ರೊಮೋ ಒಂದು ವಿಶೇಷ ಅಂತಂದರೆ, ಇತ್ತೀಚೆಗೆ ನಾನು ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನು ಓದ್ತಿರುವಾಗ ಅದೇ ದಾಟಿಯಲ್ಲಿ ಬರುವಂತಹ ಬೇರೆ ಪುಸ್ತಕ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೆ. ಆಗ ನನ್ನ ಕಣ್ಣಿಗೆ ಕಂಡಿದ್ದು KC ಶಿವಪ್ಪ ಕವಿ ಅವರು ಬರೆದಂತಹ ಮುದ್ದು ರಾಮನ ಮನಸ್ಸು. ಓದ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ಭಾರತೀಯ ವಿದ್ಯಾಭವನದವರು ಪ್ರಕಟಣೆ ಮಾಡಿದಂತಹ ಬಿರ್ಲಾ ಫೌಂಡೇಶನ್ ಸಹಯೋಗದೊಂದಿಗೆ ಹೊರತಂದಂತಹ ಪುಸ್ತಕ ಮುದ್ದು ರಾಮನ ಮನಸ್ಸು. ಎಷ್ಟು ಚೆನ್ನಾಗಿದೆ ಅಂತಂದರೆ 1102 ಚೌಪದಿಗಳನ್ನು ಇರುವಂತಹ ಒಂದು ಪದ್ಯ ಅದು. ಜೊತೆಗೆ ಅಂಕಿತ ಮುದ್ದು ರಾಮ. ಸಾಮಾನ್ಯವಾಗಿ ನಾವು ಮುದ್ದು ರಾಮ ಅಂದಾಗ ಏನು ಅನ್ಕೋತೀವಿ, ಸೀತೆಯ ಗಂಡ ರಾಮ ಅಥವಾ ಅಯೋಧ್ಯಾಪತಿ ರಾಮ ಅಂತ ಹೇಳ್ತೀವಿ. ಆದರೆ ರಾಮ ಅನ್ನೋದು ಬರೀ ಶ್ರೀರಾಮ ಅಷ್ಟೇ ಅಲ್ಲ, ರಾಮ ಈಸ್ ಎ ಕ್ಯಾರೆಕ್ಟರ್. ರಾಮ ಅನ್ನೋದು ಒಂದು ವ್ಯಕ್ತಿತ್ವ, ಶುಚಿತ್ವ, ಎಲ್ಲದಕ್ಕೂ ರಿಸೆಂಬಲ್ ಆಗುವಂತಹ ಒಂದು ಪದ ರಾಮ. ಅದು ಮನಸ್ಸಿಗೆ ನನಗೆ ತುಂಬ ಹಿಡಿಸ್ತು. ಹಾಗಾಗಿ ಮುದ್ದು ರಾಮನ ಮನಸ್ಸು ಅಂತ ಏನು ಒಂದು ಬರೆದಿದ್ದಾರಲ್ಲ ಶಿವಪ್ಪನವರು, ಅದನ್ನು ಕವನಗಳನ್ನು, ಆಯ್ದ ಕವನಗಳನ್ನು ನಮ್ಮ ಜನರಿಗೆ ಗಾಯನದ ಜೊತೆಗೆ ವ್ಯಾಖ್ಯಾನವನ್ನು ಕೊಟ್ಟಾಗ ನನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಅದು ಮಂಕುತಿಮ್ಮನ ಕಗ್ಗದಷ್ಟೇ ಜನರ ಮನಸ್ಸನ್ನು ಮುಟ್ಟುತ್ತೆ ಅಂತ ಅನಿಸಿ ಆ ಒಂದು ಸಾಹಸಕ್ಕೆ ನಾನು ಕೈ ಹಾಕಿದ್ದೇನೆ. ಹಾಗಾಗಿ ನನ್ನ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲಲ್ಲಿ ಹಂತ ಹಂತವಾಗಿ ಧಾರಾವಾಹಿಯ ತರಹ ಗಾಯನ ಮತ್ತು ವಾಚನ ಎರಡನ್ನೂ ಕೂಡ ನನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಆ ಕವಿ ಮಹಿಮನ ಮನಸ್ಸಿನಾಳದ ಭಾವನೆಗಳನ್ನು ನನ್ನ ಒಂದು ಅನುಭವದ ಮೂಸೆಯಲ್ಲಿ ಸೇರಿಸಿ ನಿಮಗೆ ಉಣಬಡಿಸಲು ನಾನು ಒಂದು ಸಣ್ಣ ಪ್ರಯತ್ನವನ್ನು ಪಡ್ತಾಯಿದ್ದೀನಿ. ಹಾಗಾಗಿ ಬರುವ ದಿನಗಳಲ್ಲಿ ನನ್ನ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ, ಹಾಗೆ ಈ ಒಂದು ಸಪರೇಟ್ ಒಂದು ಎಪಿಸೋಡ್ಗಳನ್ನು ಹಂತ ಹಂತವಾಗಿ ಕೇಳ್ತಾ ಬನ್ನಿ, ನನ್ನ ಪ್ರೋತ್ಸಾಹಿಸಿ ಅಂತಬಿಟ್ಟು ಈ ಮೂಲಕ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.